ನಮಸ್ಕಾರ. ಇವತ್ತು ಗಣೇಶ್ ಹಬ್ಬದ 11ನೇ ದಿನ ಇದೆ. ಪೂರ್ತಿ ಬೆಳಗಾವಿ ನಗರ ಪೊಲೀಸ್ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೇನೆ ಪೂರ್ತಿ ರಾಜ್ಯದಿಂದ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಫೋರ್ಸ್ ಬಂದಿದೆ. ಸುಮಾರು 500 ಅಧಿಕಾರಿಗಳು ಹಾಗೆ 3000 ಸಿಬ್ಬಂದಿಗಳು, ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಂಪನಿ, 10 KSRP ಪ್ಲಾಟ್ಯೂನ್ಸ್, 9 CR ತುಕಡಿಗಳು, ಇಷ್ಟು ದೊಡ್ಡದು ಬಂದೋಬಸ್ತ್ ನಾವು ಮಾಡ್ತಾ ಇದ್ದೀವಿ. ಸುಮಾರು 700 ಕ್ಯಾಮೆರಾಗಳು, 14 ಡ್ರೋನ್ಗಳು ಈ ಬಂದೋಬಸ್ತ್ನಲ್ಲಿ ನಾವು ಬಳಸ್ತಾ ಇದ್ದೀವಿ. ಈ ಹೋದ ಒಂದು ತಿಂಗಳಿಂದ ನಾವು ಎಲ್ಲ ಮಂಡಳದ ಪದಾಧಿಕಾರಿಗಳು, ನಮ್ಮ ನಗರದ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆದು ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ. ಈ ವರ್ಷ ಬಂದೋಬಸ್ತ್ ಶಾಂತಿಯುತವಾಗಿ ಹಾಗೂ ಎಲ್ಲರಿಗೆ ಅನುಕೂಲ ಹೇಗೆ ಆಗ್ಬೇಕು ಆ ದೃಷ್ಟಿನಲ್ಲಿ ಏನೇನ್ ಪ್ರಯತ್ನ ಮಾಡಬೇಕು ಅದು ನಾವು ಮಾಡಿದೀವಿ. ನಾಳೆ ಸಂಜೆ ಸುಮಾರು 4-5 ಗಂಟೆಯಿಂದ ನಮ್ದು ಈ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಡ್ಯೂಟಿನಲ್ಲಿ ಇರ್ತಾರೆ. ಎಲ್ಲಾ ಸಾರ್ವಜನಿಕರು ನಮ್ಮ ಪೊಲೀಸ್ ಏನೇನ್ ನಿರ್ದೇಶನ ನೀಡ್ತಾರೆ ಅದನ್ನು ಪಾಲನೆ ಮಾಡಿ ನಮ್ಗೆ ಈ ಬಂದೋಬಸ್ತ್ ಶಾಂತಿಯುತ ಆಗಿ ಕಂಪ್ಲೀಟ್ ಮಾಡಲು ನಿಮ್ಮ ಸಹಕಾರ ನೀಡಿ. ನಾವು ನಿಮ್ಮ ಸೇವೆಗಾಗಿ 24 ಅವರ್ಸ್ ಆಗ್ಲಿ 36 ಅವರ್ಸ್ ಆಗ್ಲಿ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತೀವಿ. ಹಾಗೂ ಈ ಹಬ್ಬ ನಿಮ್ಗೆಲ್ಲರಿಗೆ ಶುಭವಾಗಲಿ. ನಾವು ಬಂದೋಬಸ್ತ್ ಡಿಪ್ಲಾಯ್ಮೆಂಟ್ 4 ಗಂಟೆಗೆ ಮಾಡಿರ್ತೀವಿ ಸಂಜೆಗೆ. ಜನರಲಿ ಫಸ್ಟ್ ಗಣೇಶ 4:15 ಗಂಟೆಗೆ ಮೆರವಣಿಗೆ ಶುರು ಆಗುತ್ತೆ. ಹೋದ ವರ್ಷ ನೆಕ್ಸ್ಟ್ ಡೇ ರಾತ್ರಿ 10 ಗಂಟೆವರೆಗೆ ಆಗಿತ್ತು. ಈ ವರ್ಷ ನಾವು ಇಮರ್ಷನ್ ಜಾಗೆಯಲ್ಲಿ ಆ ಬೋಲ್ಟ್ ನಟ್ ಏನ್ ತೆಗಿಯಕ್ಕೆ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದೀವಿ. ಮೆಕ್ಯಾನಿಕ್ ಯಾರಿರ್ತಾರೆ ಅವರಿಗೆ ಕೂಡ ಇಡ್ತಾ ಇದ್ದೀವಿ. ಲೈಟಿಂಗ್ ವ್ಯವಸ್ಥೆ ಮಾಡಿದೀವಿ. ಅಲ್ಲಿ ಮ್ಯೂಸಿಕ್ ಬೇಕು ಅಂದ್ರೆ ಅದು ಮ್ಯೂಸಿಕ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೇನೆ ಎಲ್ಲ ಮಂಡಳ ಪದಾಧಿಕಾರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದೀವಿ. ಸಾಕಷ್ಟು ಜನ ನಮ್ಗೆ ಹೇಳಿದ್ದಾರೆ, ಸರ್ ನಮ್ಮ ಪಾರಂಪರಿಕವಾಗಿ ನಾವು ಇದು ಢೋಲ್ ತಾಶೆ ಜೊತೆಗೆ ಮಾಡ್ತೀವಿ, ಈ DJ ವಗೇರಾ ನಮ್ಗೆ ಬೇಡ. ಸೊ ಯಾರು ಪಾರಂಪರಿಕ ರೀತಿನಲ್ಲಿ ಇದು ಮಾಡ್ತಾ ಇದ್ರೆ ಅವರಿಗೆ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದಗಳು. ಯಾರು DJ ಬಳಸ್ತಾರೆ ಅವರು ನಾಯ್ಸ್ ಪೊಲ್ಯೂಷನ್ ಆಗ್ಬಾರ್ದು. ಆ ದಿಕ್ಕಿನಲ್ಲಿ ಆ ದಾರಿಯಲ್ಲಿ 65 ಆಸ್ಪತ್ರೆಗಳಿವೆ, ವಯಸ್ಸಾದವರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವರಿಗೆ ಯಾವುದೇ ಅನಾನುಕೂಲ ಆಗ್ಬಾರ್ದು. ಆ ದಿಕ್ಕಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅನ್ನೋದು ಬಳಸಲಿ. ಮತ್ತು ಯಾವುದೇ ಏನು ಕುಂದುಕೊರತೆ ಇದ್ರೆ ನೇರವಾಗಿ ನಿಮ್ಮ ನಿಯರೆಸ್ಟ್ ಯಾವ ಪೊಲೀಸ್ ಇರ್ತಾರೆ ಅವರಿಗೆ ನೀವು ತಿಳಿಸಿ. ನಾವು ನಾನ್ ಸ್ಟಾಪ್ ಈ ಬಂದೋಬಸ್ತ್ ಕಂಪ್ಲೀಟ್ ಆಗುವವರೆಗೆ, ಎಲ್ಲ ವಿಸರ್ಜನೆ ಆಗುವವರೆಗೆ ನಿಮ್ಮ ಸೇವೆಯಲ್ಲಿ ಇದ್ದೀವಿ. ಹೋದ 10 ವರ್ಷದ ಇತಿಹಾಸ ಪ್ರಕಾರ ಎಲ್ಲಿ ಏನ್ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅದು ಆಲ್ರೆಡಿ ಗುರುತಿಸಲಾಗಿದೆ. ಹೆಚ್ಚಿನ ಸಿಬ್ಬಂದಿ, ಹೆಚ್ಚಿನ ಅಧಿಕಾರಿಗಳು ನಾವು ಅಲ್ಲಿ ಡಿಪ್ಲಾಯ್ ಮಾಡಿದೀವಿ. ಎಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ಮೇಲೆ ಕತ್ತಲೆ ಆಗುತ್ತೆ ಅಲ್ಲಿ ನಾವು ಅಸ್ಕಾ ಲೈಟ್ ವ್ಯವಸ್ಥೆ ಮಾಡಿದೀವಿ. ಕೆಲವು ಎಕ್ಸ್ಟ್ರಾ ಜನರೇಟರ್ ವ್ಯವಸ್ಥೆ ಮಾಡಿದೀವಿ. ಕಾರ್ಪೊರೇಷನ್ ಕಡೆಯಿಂದ ನಮ್ಗೆ ತುಂಬಾ ಸಹಕಾರ ಸಿಕ್ಕಿದೆ. ಅದು ಡ್ರೈನೇಜ್ ಪೈಪ್ ಕವರೇಜ್ ಆಗ್ಬಹುದು, ಕ್ಲೀನಿಂಗ್ ಆಗ್ಬಹುದು, ರಸ್ತೆ ಗುಂಡಿ ಮುಚ್ಚುವುದು ಕೆಲಸ ಆಗ್ಬಹುದು, ಹೊಂಡಾ ಕ್ಲೀನಿಂಗ್ ಆಗ್ಬಹುದು. ಅವರು ಎಲ್ಲ ತುಂಬಾನೇ ನಮ್ಗೆ ಸಹಾಯ ನೀಡಿದ್ದಾರೆ. ಫಾರೆಸ್ಟ್ ಇಲಾಖೆ, ಹೆಸ್ಕಾಂ ಇಲಾಖೆ ಹಾಗೂ ಎಲ್ಲ ಇತರ ಇಲಾಖೆ ನಮ್ಗೆ ಪೂರ್ತಿ ಸಹಾಯ ನೀಡ್ತಾ ಇದ್ರೆ, ನಮ್ ಜೊತೆಗೆ ನಿಂತಿದ್ದಾರೆ. ಈ ಬಂದೋಬಸ್ತ್ ಶಾಂತಿಯುತವಾಗಿ ನಾವು ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ. ಎಷ್ಟು ಸಾರ್ವಜನಿಕರು 1019 ಗಣೇಶ್ ವಿಸರ್ಜನೆ ನಾಳೆ ಇದೆ. ರೂರಲ್ ಲಿಮಿಟ್ಸ್ ನಲ್ಲಿ ಜಾಸ್ತಿ ಇದೆ, 650 ಜಾಸ್ತಿ ರೂರಲ್ ಲಿಮಿಟ್ ನಲ್ಲಿ ಇದೆ. ಉಳಿದ ನಮ್ಮ ಸಿಟಿ ಲಿಮಿಟ್ಸ್. ಇದರಲ್ಲಿ 16 ಡ್ಯೂಟೀಸ್ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಕೆಲವು ಡ್ಯೂಟೀಸ್ ನಲ್ಲಿ ನಾವು ಶಿಫ್ಟ್ ಡ್ಯೂಟಿ ಮಾಡಿದೀವಿ, ABC ಅಂತ ಶಿಫ್ಟ್ ಡ್ಯೂಟಿ ಮಾಡಿದ್ವಿ. ಅಧಿಕಾರಿ ಮಾತ್ರ ನಾನ್ ಸ್ಟಾಪ್ ಕೆಲಸದಲ್ಲಿ ಇರ್ತಾರೆ. ಅವರು ಮಧ್ಯದಲ್ಲಿ 15 ನಿಮಿಷ 20 ನಿಮಿಷ ಗಾಡಿನಲ್ಲಿ ಹೋಗಿ ಮಲಗಬಹುದು. ಈ ಸಿಬ್ಬಂದಿಗಳಿಗೆ ನಾವು ಶಿಫ್ಟ್ ಡ್ಯೂಟೀಸ್ ಐಡೆಂಟಿಫೈ ಮಾಡ್ತೀವಿ. ಪ್ರೊಸೆಷನ್ ಟೈಮ್ ನಲ್ಲಿ ನಾವು 10ಕ್ಕಿಂತ ಜಾಸ್ತಿ ಡ್ರಿಂಕಿಂಗ್ ವಾಟರ್ ಪಾಯಿಂಟ್ ಮತ್ತು ಟೀ ಕಾಫಿ ಪಾಯಿಂಟ್ ಮಾಡಿದೀವಿ. ಊಟದ ವ್ಯವಸ್ಥೆ ಆ ದಿನ ಮೆರವಣಿಗೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಫುಡ್ ಪಾರ್ಸಲ್ ಕೊಡ್ತಾ ಇದೀವಿ. ಹಾಗೆ ರಾತ್ರಿ 2 ಗಂಟೆ 3 ಗಂಟೆಗೆ ಸಡನ್ ಆಗಿ ಹಸಿವೆ ಆಗಬಹುದು ಅಂತ ಅವರಿಗೆ 5 ಸ್ಟಾರ್ ಚಾಕ್ಲೇಟ್, ಚಿಕ್ಕಿ ಮತ್ತು ಫ್ರೂಟಿ ಒಂದು ಚಿಕ್ಕ ಎನರ್ಜಿ ಪ್ಯಾಕ್ ತರ ಮಾಡಿದೀವಿ ನಾವು. ಅದು ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ರಿಫ್ಲೆಕ್ಟರ್ ಜಾಕೆಟ್ ಕೊಡ್ತಾ ಇದೀವಿ, ರೈನ್ ಕೋಟ್ ಕೊಡ್ತಾ ಇದೀವಿ, ಇಯರ್ ಪ್ಲಗ್ಸ್ ಕೊಡ್ತಾ ಇದೀವಿ.
ಸೊ ದಟ್ ಮಳೆ ಬಂದ್ರೆ ಕೂಡ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು. ಏನಂತೂ ಬೆಳಗಿನ ಜಾವ ಎತ್ತುವಂತ ಪರಿಸ್ಥಿತಿ ಬಂತು. ಅವ್ರು ಏನ್ ಮಾಡ್ತಾರೆ, ಗಾಲಿ ತೆಗೆದ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ, ಡಿಸ್ಪ್ಯಾಚ್ ಆಗ್ತಾರೆ. ಸೊ ಅಂತ ಮೂಮೆಂಟ್ ಈ ಸರಿ ಯಾವ ರೀತಿ ಆಗಿದೆ? ಈ ಸಲ ನಾವು 1 ತಿಂಗಳ ಮುಂಚೆನೆ ಕೆಲಸ ಶುರು ಮಾಡಿದೀವಿ. ಎಲ್ಲಾ ಪದಾಧಿಕಾರಿಗಳ ಜೊತೆಗೆ ಸಂಪರ್ಕ ನಾವು ಮಾಡಿದೀವಿ. ಅವರು ಎಲ್ಲ ನಾವು ಪೊಲೀಸರಿಗೆ ಸಹಕರಿಸ್ತೀವಿ ಅಂತ ನಮ್ಗೆ ಆಶ್ವಾಸನೆ ನೀಡಿದ್ದಾರೆ. ನಮ್ಗೆ ವಿಶ್ವಾಸ ಇದೆ. ಅವರು ಎಲ್ಲ ನಮ್ಮ ಪೊಲೀಸ್ ಏನ್ ಹೇಳ್ತೀವಿ ಅದು ಮಾತು ಕೇಳ. SP ಮತ್ತು ಅಡಿಷನಲ್ ರ್ಯಾಂಕ್ SP ಅಧಿಕಾರಿ ಇದ್ದಾರೆ. DIG ನಾನು ಒಬ್ಬ, ಮತ್ತು ನಮ್ಮ ಪೂರ್ತಿ ಬಂದೋಬಸ್ತು ಸೂಪರ್ವಿಷನ್ ಮಾಡಕ್ಕೆ IG ರ್ಯಾಂಕ್ ಸಂದೀಪ್ ಪಾಟೀಲ್ ಸಾಹೇಬ್ರು IG KSRP ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಆ ಮಾರ್ಗದರ್ಶನ ಪ್ರಕಾರ ನಾವು ಕೆಲಸ ಮಾಡ್ತೀವಿ. 3 ಜಾಗೆಯಲ್ಲಿ ಮೆಡಿಕಲ್ ಕಿಟ್ ಜೊತೆಗೆ ಒಂದು ಮೆಡಿಕಲ್ ಅಧಿಕಾರಿ ನಾವು ಚನ್ನಮ್ಮ ಸರ್ಕಲ್ ಮತ್ತು ಧರ್ಮವೀರ ಸಂಭಾವಿ ಚೌಕ್ ಅಲ್ಲಿ ಇಟ್ಕೊಳ್ತೀವಿ. ಇದು ನಾವು ಅಲ್ಕೋಬ್ರೇದ್ ಅನಲೈಸರ್, ನಾರ್ಕೋ ಕಿಟ್ ಮತ್ತು ಹ್ಯಾಂಡೆಲ್ ಮೆಟಲ್ ಡಿಟೆಕ್ಟರ್ ನಾವು ಜೊತೆಗೆ ಇಟ್ಟಿದ್ದೀವಿ. ಯಾರು ನಮ್ಗೆ ನೋಡಿ, ಇದು ಪವಿತ್ರವಾದ ಹಬ್ಬ ಇದೆ. ದೇವರ ಎದುರುಗಡೆ ಯಾರು ಕುಡಿದುಕೊಂಡು ಗಲಾಟೆ ಮಾಡಬಾರ್ದು. ಅಂತವ್ರು ನಮ್ಗೆ ಕಂಡು ಬಂದ್ರೆ ಖಂಡಿತವಾಗಿ ಅವ್ರು ನಾವು ಅಲ್ಕೋಬ್ರೇದ್ ಅನಾಲಿಸಿಸ್ ಮಾಡ್ತೀವಿ. ಅವರಿಗೆ ಅಲ್ಲಿಂದ ನಾವು ದೂರ ಕರ್ಕೊಂಡು ಹೋಗ್ತೀವಿ. ಸರ್, MLA ಅಭಯ್ ಪಾಟೀಲ್ ಅವರು ರೂಟ್ ಬದಲಾವಣೆ ಬಗ್ಗೆ ನಾವು ಕಪಿಲೇಶ್ವರ ಹೊಂಡದಲ್ಲಿ ಈ ವರ್ಷ ಬಹಳ ದೊಡ್ಡ ದೊಡ್ಡ ಮೂರ್ತಿಗಳು ಇವೆ. ಆ ಹೊಂಡ ಹೋಗಬಹುದು. ಅದಕ್ಕೋಸ್ಕರ ನಾವು ಕೆಲವು ಗಣೇಶ್ ಮಂಡಳ ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ, ನೀವು ಜಕ್ಕಿನ ಹೊಂಡಕ್ಕೆ ಹೋಗಿ ಅಂತ. 4-5 ಮಂಡಳ ಅವರು ರಿಕ್ವೆಸ್ಟ್ ಒಪ್ಪಿದ್ದಾರೆ. ಅದು ಇಟ್ ವಾಸ್ ಅ ರಿಕ್ವೆಸ್ಟ್. ಅವರು ಇಷ್ಟ ಇದ್ರೆ ಅವರು ಜಕ್ಕಿನ ಹೊಂಡಕ್ಕೆ ಹೋಗ್ಲಿ, ಇಲ್ಲ ಅಂದ್ರೆ ಕಪಿಲೇಶ್ವರ್ಗೆ ಬನ್ನಿ.